ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ತೆರಿಗೆ ಪಾಲಿನ ವಿಚಾರವಾಗಿ ಅಸೆಂಬ್ಲಿಯಲ್ಲೂ ಕೂಡ ಜಟಾಪಟಿ ಆರಂಭ ಆಗಿರುವಂಥದ್ದು. ನಮಗೆ ಬರಬೇಕಾಗಿದ್ದಂಥ ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಿಲ್ವಾ? ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಾಮರಸ್ಯದ ಕೊರತೆ ಎದುರಾಗಿರುವಂಥದ್ದು. ಈಗ ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಹಾಲಿ ಆಡಳಿತ ರಾಜ್ಯ ಸರ್ಕಾರ ಈಗ ಖಂಡನ ನಿರ್ಣಯವನ್ನು ಪಾಸ್ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಬಜೆಟ್ ಅಧಿವೇಶನದಲ್ಲೂ ಕೂಡ, ಬಜೆಟ್ ಮಂಡನೆಯಲ್ಲೂ ಕೂಡ ತೆರಿಗೆಯಿಂದ ಅನ್ಯಾಯ ಆಗಿದೆ ಅಂತೇಳಿ ಗಟ್ಟಿ ಧ್ವನಿಯಲ್ಲಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತು ಉಳಿದ ಪಕ್ಷಗಳ ಕಣ್ಣು ಕೆಂಪಾಗಿಸಿರುವಂಥದ್ದು. ಈ ಎಲ್ಲದರ ಸಂಬಂಧಪಟ್ಟಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ರಾಜ್ಯದಲ್ಲಿ ದೊಡ್ಡ ರಾಜಕೀಯ ವೇದಿಕೆಯಾಗಿ ಪರಿವರ್ತನೆ ಆಗ್ತಿದೆಯಾ? ಭಾರತೀಯ ಜನತಾ ಪಕ್ಷ ಇದನ್ನು ಯಾವ ರೀತಿ ಡಿಪೆಂಡ್ ಮಾಡಿಕೊಳ್ಳುತ್ತೆ? JDS ಅವರ ಬೆಂಬಲಿಗರು JDS ಏನು ಹೇಳುತ್ತೆ ಮತ್ತು ಕಾಂಗ್ರೆಸ್ನ ಅಭಿಪ್ರಾಯಗಳೇನು ಮತ್ತು ಆಮ್ ಆದ್ಮಿ ಪಕ್ಷದ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ಇವತ್ತಿನ ಜನಮನದಲ್ಲಿ ನಾವು ಸಂಗ್ರಹಿಸ್ತಾ ಹೋಗ್ತೀವಿ. ಈಗ ನಾನು ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದಿಂದ ಹೋಗ್ತಿದ್ದೀನಿ. ಆಮ್ ಆದ್ಮಿ ಪಕ್ಷದ ಮೋಹನ್ ದಾಸರಿ ಅವರು ಇದ್ದಾರೆ. ಮೋಹನ್ ದಾಸರಿ ಅವರೇ, ವಿಧಾನಸಭೆ ಅಧಿವೇಶನದಲ್ಲಿ ಇದೀಗ ನಮ್ಮ ತೆರಿಗೆ ನಮ್ಮ ಹಕ್ಕು ಗದ್ದಲ ಆರಂಭ ಆಗಿರುವಂಥದ್ದು. ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಹೌದು. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಒಂದು GST ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅದರಲ್ಲಿ ಹೈಯೆಸ್ಟು ಒಂದು 2-3 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯನೂ ಇದೆ. ಆದರೆ ಅದರ ತಕ್ಕ ಹಾಗೆ ನಮ್ಮ ರಾಜ್ಯಕ್ಕೆ ಹಣ ವಾಪಸ್ ಬರ್ತಾ ಇದೆಯಾ? ಖಂಡಿತವಾಗೂ ಬರ್ತಾ ಇಲ್ಲ. ಇವತ್ತು ನೋಡಿ, ಬರ ಪರಿಹಾರನೇ ತಗೊಳ್ಳಿ ನೀವು. ಕೇಂದ್ರದಿಂದ ಒಂದು ಸಮಿತಿ ಬಂತು, ಜನರು ಬಂದರು, ನೋಡ್ಕೊಂಡು ಹೋದ್ರು. 223 ತಾಲೂಕುಗಳನ್ನ ಬರ ಪೀಡಿತ ಅಂತ ಹೇಳಿದರೆ ಇದುವರೆಗೂ ಒಂದೇ ಒಂದು ಪೈಸಾ ರಾಜ್ಯಕ್ಕೆ ಬಂದಿಲ್ಲ. ಇದಕ್ಕಿಂತ ಈ GST ಬರೋಕ್ಕಿಂತ ಮುಂಚೆ ವ್ಯವಸ್ಥೆ ಏನಿತ್ತು? ವ್ಯಾಟ್ ವ್ಯವಸ್ಥೆ ಇತ್ತು. ವ್ಯಾಟಲ್ಲೇನು ನಮ್ಮ ತೆರಿಗೆ ನಮಗೆ ಡೈರೆಕ್ಟಾಗಿ ಬರ್ತಾ ಇತ್ತು. ಯಾರ ಹತ್ರನೂ ಗುಲಾಮರಾಗಿ ನಾವು ಇರ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ? GST ಅನ್ನೋ ಹೆಸರಲ್ಲಿ ರಾಜ್ಯಗಳ ಸ್ವಾಯತ್ತತೆ ಹೋಗಿದೆ, ಇಂಡಿಪೆಂಡೆನ್ಸ್ ಹೋಗಿದೆ, ಫ್ರೀಡಮ್ ಹೋಗಿದೆ. ಪ್ರತಿಯೊಂದಕ್ಕೂ ಕೇಂದ್ರದ ಹತ್ರ ಹೋಗಬೇಕು, ಭಿಕ್ಷೆ ಥರ ನಿಂತ್ಕೋಬೇಕು. ಅದು BJPಯ ಮುಖ್ಯಮಂತ್ರಿಗಳಾಗಿರಲಿ, ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳಾಗಿರಲಿ, ಎಲ್ಲರೂ ಅಲ್ಲಿ ಹಣಕಾಸು ಸಚಿವರ ಹತ್ರ, ಪ್ರಧಾನಮಂತ್ರಿಗಳ ಹತ್ರ ನಮ್ಮ ತೆರಿಗೆ ಕೊಡಿ, ನಮ್ಮ ತೆರಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಸಾಕಾಗೋಗಿದೆ. ರಾಜ್ಯಕ್ಕೆ ನೋಡಿ, ಕಳೆದ ಒಂದು 2020ರಿಂದ 40,000 ಕೋಟಿ ನಮಗೆ ರಾಜ್ಯದ ಬೊಕ್ಕಸಕ್ಕೆ SGST ಇಂದ ಲಾಸ್ ಆಗಿದೆ. ಅದಲ್ದೇನೆ ಈವನ್ CGST ಇಂದ 50% ನೀವು ಕಲೆಕ್ಟ್ ಮಾಡಿದಾಗ ಯಾವ ಥರ ನೀವು ಹಣ ರಾಜ್ಯಕ್ಕೆ ಕೊಡ್ತಾ ಇದ್ದೀರಾ? ಹೋಗ್ಲಿ, ಬೆಂಗಳೂರು ಅಂತ ಮಹಾನಗರದಲ್ಲಿ ದೇಶದ 3ನೇ ಅತಿ ದೊಡ್ಡ ಆದಾಯ ತೆರಿಗೆ ಕೊಡ್ತಾ ಇರೋ ಒಂದು ನಗರ ಬೆಂಗಳೂರು ನಗರ. ಅಂತ ಬೆಂಗಳೂರು ನಗರಕ್ಕೆ ಮೆಟ್ರೋ ವ್ಯವಸ್ಥೆ ಬೇಕು, ಸಬರ್ಬನ್ ರೈಲ್ ವ್ಯವಸ್ಥೆ ಬೇಕು, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಬೇಕು. ಹೋಗಲ್ಲ, ಅದನ್ನಾದ್ರೂ 100% ಇಲ್ಲಿ ಸಪೋರ್ಟ್ ಮಾಡ್ತಾರೆ, ಅದನ್ನೂ ಮಾಡಲ್ಲ. ಒಂದು ಕಡೆಗೆ ರೈಲ್ವೇಸ್ ಏನು ಹೇಳ್ತಾರೆ? ನೀವು 50% ಯೋಜನೆಗೆ ದುಡ್ಡು ಹಾಕಿದ್ರೆ ನಾವು 50% ಹಾಕ್ತೀವಿ. ಯಾಕೆ ಬೇರೆ ರಾಜ್ಯಗಳು ನಿಮಗೆ 100% ಇನ್ವೆಸ್ಟ್ ಮಾಡ್ತೀರಾ? ಕರ್ನಾಟಕದಲ್ಲಿ ರೈಲ್ವೇನೇ ಕಮ್ಮಿ ಇದೆ. ಅಂತ ಪರಿಸ್ಥಿತಿಯಲ್ಲೂ ನೀವು ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ದುಡ್ಡು ಕೊಡೋಕೆ ರೆಡಿ ಇಲ್ಲ. ನೀವು ಇವ್ರು 50% ಕೊಟ್ಟರೆ ನಾವು ಕೊಡ್ತೀವಿ ಅಂತ ಅದೇನು ಬಿಸ್ನೆಸ್ ಮಾಡ್ತಾ ಇದ್ದೀವಾ? ರಾಜ್ಯದ ಜನ ಇವತ್ತು ತೆರಿಗೆ ಅನ್ಯಾಯನ ಕಣ್ಣಾರೆ ನೋಡ್ತಾ ಇದ್ದಾರೆ. ಕಳೆದ ಒಂದು 2-3 ವಾರದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಟ್ವಿಟರಲ್ಲಿ, ಬೇರೆ ಬೇರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಮಟ್ಟದ ಅಭಿಯಾನನೇ ಶುರುವಾಯಿತು. ಹಣಕಾಸು ಮಂತ್ರಿನೇ ಮುಂದೆ ಬಂದು ಹೇಳ್ತಾ ಇದ್ದಾರೆ, ನಾವು ಅನ್ಯಾಯ ಮಾಡಿಲ್ಲ ಅಂತ. ಹೆಂಗ್ರಿ ಅನ್ಯಾಯ ಮಾಡಿಲ್ಲ? ಹೇಳ್ತಾರೆ 10 ವರ್ಷದ ಹಿಂದೆ UPA ಸರ್ಕಾರ ಇದ್ದಾಗ ನಾವು ಅದಕ್ಕಿಂತ ಅತಿ ಹೆಚ್ಚು ಹಣ ಕೊಟ್ಟಿದ್ದೀವಿ ಅಂತ. ಹಣಕಾಸು ಸಚಿವರಿಗೆ ಅರ್ಥ ಆಗಿಲ್ಲ ಅಥವಾ ಮರ್ತೋಗಿದ್ದಾರೆ ಅನ್ಸುತ್ತೆ. ಆವಾಗಿನ ತೆರಿಗೆ ಸಂಗ್ರಹಣೆಗೂ, ಆವಾಗಿನ ಜನಸಂಖ್ಯೆಗೂ, ಆವಾಗಿದ್ದ ತೆರಿಗೆ ವ್ಯವಸ್ಥೆಗೂ, ಇವಾಗಿರೋ ತೆರಿಗೆ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಆ ಕಾರಣದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಏನಾಗ್ತಾ ಇದೆ, ಆ ನಿಟ್ಟಿನಲ್ಲಿ ಇದೇನು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದ ಪ್ರತಿಯೊಬ್ಬ ಮತದಾರನು ಇವತ್ತು ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಇವತ್ತು ಕೂಗೆತ್ತಬೇಕು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಒಂದು ತಕ್ಕ ಪಾಠವನ್ನ, ಈ ಒಂದು ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಮೋದಿ ಅವರು ಏನಿದ್ದಾರೆ ಅವರನ್ನ ಮನೆಗೆ ಕಳಿಸೋ ಒಂದು ಕೆಲಸನ ಮಾಡ್ತಾರೆ. ನಮ್ಮ ರಾಜ್ಯದ ಪಾಲಿನ ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಿಲ್ಲ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದ್ದ. ಕೇಂದ್ರ ಸರ್ಕಾರ ರಾಜ್ಯಗಳನ್ನ ತೆರಿಗೆ ಹೆಸರಿನಲ್ಲಿ ಕಂಟ್ರೋಲ್ ಮಾಡ್ತಿದ್ಯಾ? ಬನ್ನಿ, ಈ ಬಗ್ಗೆ ನಾವು BJPಯ ವಕ್ತಾರಾಗಿರ್ತಕ್ಕಂಥ ಸಂಕೀರ್ತರ ಬಳಿ ಮಾತನಾಡಿಸೋಣ. ಸಂಕೀರ್ತರವರೇ, ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯಗಳನ್ನು ತೆರಿಗೆ ಹೆಸರಿನಲ್ಲಿ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆಯಾ? ನೋಡಿ, ಒಂದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದಾಗ 2013ರಿಂದ 18 ತಗೊಳ್ಳಿ, 17ನೇ ಹಣಕಾಸಿನ ಆಯೋಗದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು? ಇದೇ ಸಿದ್ದರಾಮಯ್ಯನವರು. ಅವಾಗ ಯಾಕೆ ಇವ್ರು ಯಾರನ್ನ ಕಟ್ಟಾಕಿದ್ರಂತ ಯಾಕೆ ಮಾತಾಡ್ತಿರಲಿಲ್ಲ ಆಗ? ಈಗ ಇದೆಲ್ಲ ಬಿಡಿ. ಈಗ 2023-24ನೇ ಸಾಲ ಹಿಂದಿನ ಬಜೆಟ್ ಮಂಡಿಸಿದ್ರು, ಇಂಟರಿಮ್ ಇಲ್ಲ ಫುಲ್ ಟೈಮ್ ಬಜೆಟ್ ಮಂಡಿಸಿದ್ರು. ಏನಂತ ಹೇಳಿದ್ರು? 2,38,000 ಕೋಟಿ ರಾಜಸ್ವ ಸಂಗ್ರಹ, ಅಂದರೆ SGST ಇಂದ ಕಲೆಕ್ಟ್ ಮಾಡ್ತೀವಿ. ಇದನ್ನು ಕಲೆಕ್ಟ್ ಮಾಡೋಕ್ಕೆ ನಿಮಗೆ ಮೋದಿ ಬರಬೇಕಾ? ಇವತ್ತು ಫೆಬ್ರವರಿ ತಿಂಗಳಲ್ಲಿ ಇದೀವಿ ನಾವು. ನೀವು ಕಲೆಕ್ಟ್ ಮಾಡಿರೋದು ಎಷ್ಟು? ಕೇವಲ 1,70,000 ಕೋಟಿ. ಸ್ಟಿಲ್ ಯುವರ್ ಇನ್ ಡೆಫಿಸಿಟ್. ನಾನು ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀನಿ, ನಾನು ಆದಾಯ 15 ಬಜೆಟ್ ಮಂಡಿಸಿದ್ದೀನಿ ಅಂತೆಲ್ಲ ಹೇಳೋದು ಸಿದ್ದರಾಮಯ್ಯನವರು ಇವತ್ತು ಮಾಡಿರುವಂಥದ್ದು ಏನು?
ಈಗ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಆಗ 85,000 ಕೋಟಿ ನಾವು ಸಾಲ ಮಾಡ್ತೀವಿ, ಅದಲ್ಲದೆ ರೆವಿನ್ಯೂ ಡೆಫಿಸಿಟ್ 12,000 ಕೋಟಿ ಇತ್ತು. ನಾವು ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಮಂಡಿಸಿದ್ವಿ. ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ತಮಗೆ ಮಾಹಿತಿ ಇದೆಯಾ? ಖಂಡಿತ ಇದೆ. ಈಗ ನೋಡಿ, ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಗತಿಶಕ್ತಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಸಾಲ ಕೊಡುತ್ತೆ. GST ಕಾಂಪನ್ಸೇಷನ್ ಒಂದೇ ಅಲ್ಲ. ನೀವು ಇವತ್ತು ನಿನ್ನೆ 15 ಹಣಕಾಸಿನ ಆಯೋಗ ಚೀಮಾರಿ ಹಾಕಿದೆ. ಪೆರಿಫಲ್ ರಿಂಗ್ ರೋಡ್ಗೆ 8,000 ಕೋಟಿ ಕೇಂದ್ರ ಸರ್ಕಾರದ ಅನುದಾನ ಇಟ್ಟಿದ್ರೆ ಇವ್ರು ಬಳಸೋದಕ್ಕೆ ಏನು ರೋಗ ಇವ್ರಿಗೆ? ಅದಕ್ಕೂ ನಿಮಗೆ ಮೋದಿ ಬರಬೇಕಾ? 8,000 ಕೋಟಿ ಪೆರಿಫಲ್ ರಿಂಗ್ ರೋಡ್ ಖರ್ಚು ಮಾಡೋದಕ್ಕೂ ನಿಮ್ಗೆ ಮೋದಿ ಬರಬೇಕಾ? ನೀವು ನಿಜವಾಗ್ಲೂ ನಾನು ಹೇಳ್ತಿರೋಂಥದ್ದು, ನಿಮಗೆ ನಿಜವಾದ ನೀರಿನ ಬಗ್ಗೆ ಇವತ್ತು ಬೆಂಗಳೂರಲ್ಲಿ ಹಾಹಾಕಾರ ನಡೀತಾ ಇದೆ. ಈ DK ಶಿವಕುಮಾರ್ ಅವ್ರ ಪಾರ್ಟ್ನರ್ ಇದಾರಲ್ಲ, ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿ, ಅಲ್ಲೋಗಿ ಹೇಳ್ಬೇಕು ನನ್ನ ನೀರು ನನ್ನ ಹಕ್ಕು ಅಂತ ಹೇಳ್ಬೇಕು. ನನ್ನ ತೆರಿಗೆ ನನ್ನ ಹಕ್ಕು ಅಲ್ಲ, ನನ್ನ ನೀರು ನನ್ನ ಹಕ್ಕು ಅಂತ ಹೋಗಿ ತಮಿಳುನಾಡಲ್ಲಿ ಭಾಷಣ ಮಾಡಲಿ. ಆಮೇಲೆ ತೆರಿಗೆಯನ್ನ ಸರಿಯಾದ ಪಾಲನೆ ಕೊಡ್ಬೇಕಾ ಬೇಡವಾ? ನೋಡಿ, ಇವಾಗ 30 ಕರ್ನಾಟಕದ ಪ್ರಜೆ ಹೌದಾ ಅಲ್ವಾ? ಒಂದು ನಿಮಿಷ, 100 ರೂಪಾಯಿ ತೆರಿಗೆ ಸಂಗ್ರಹ ಆದ್ರೆ 50 ರೂಪಾಯಿ ಸರ್ಕಾರದ ಬಳಿನೇ ಉಳಿಯುತ್ತೆ, ಹೌದೋ ಅಲ್ವೋ? ಈಗ ಬಾಕಿ 50% ಅಲ್ಲಿ 30% ಇದ್ದಿದ್ದನ್ನು 42% ಮಾಡಿದ್ ಯಾರು? UPA ಸರ್ಕಾರ ಅಲ್ಲ, ನಮ್ಮ ನೇತೃತ್ವದಲ್ಲಿ NDA ಸರ್ಕಾರ ಮಾಡಿದ್ದು. 42% ಡೆವಲ್ಯೂಷನ್ ಮಾಡಿದ್ದು ನಮ್ಮ NDA ಸರ್ಕಾರ. ಇದು ಕಾಂಗ್ರೆಸ್ನವ್ರಲ್ಲ. ಇದನ್ನ ಎಲ್ಲರಿಗೂ ತಿಳಿ ಹೇಳಬೇಕು. 20 ರೂಪಾಯಿ 100 ರೂಪಾಯಿಯಲ್ಲಿ 50 ರೂಪಾಯಿ ನಂಬಲಿನೇ ಇರುತ್ತೆ, ಇನ್ನು 50 ರೂಪಾಯಿಯಲ್ಲಿ 21 ರೂಪಾಯಿ ನಮಗೆ ಬರುತ್ತೆ. ಅದಲ್ಲದೆ 1,79,000 ಕೋಟಿ 15ನೇ ಹಣಕಾಸು ಆಯೋಗದಿಂದ ಬಂದಿದೆ. ಇದು ಏನು ಆವರೇಜ್ ಇದೆ ಅದಕ್ಕಿಂತ ಹೆಚ್ಚಳ ಬಂದಿದೆ. ಇವರು ಸಿಂಗಲ್ ನೋಡಲ್ ಅಕೌಂಟ್ ಮಾಡಬೇಕು. ಕೇಂದ್ರ ಸರ್ಕಾರ ನೋಡಿ, ಇವತ್ತು ಅವರ ಅಸಮರ್ಥತೆ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ, ಅವ್ರ ಹತ್ರ ಹಣ ಇಲ್ಲದಿರೋ ಕಾರಣಕ್ಕೋಸ್ಕರ ಅವರು ಇದನ್ನೆಲ್ಲ ಒಂದು ನಾಟಕವನ್ನು ಮಾಡಿ ಗಮನವನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವ್ರ ಹತ್ರ ಹಣ ಇಲ್ಲ, ದಿವಾಳಿ ತಂದತ್ರ ಹೋಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ. ಇವ್ರಿಗೆ ಇವಾಗ SDRF NDRF ಪರಿಹಾರ ಅಂತ ಹೇಳ್ತಾರಲ್ಲ, ಇವ್ರು ಬಿಡುಗಡೆ ಮಾಡಿದ ಹಣದಲ್ಲಿ 75 ಭಾಗ NDRF ಹಣ ಇದ್ದೇ ಇರುತ್ತೆ. ಅದೆಲ್ಲರೂ ಗೊತ್ತಿರೋವಂಥದ್ದೇ. ಇವ್ರಿಗೆ 25% ಇರೋಷ್ಟು ಯೋಗ್ಯತೆಯನ್ನು ಸರ್ಕಾರ ಇಲ್ಲ, ದಿವಾಳಿ ಆಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡಬೇಕು ಇವತ್ತು ಜನ ಅಂತ ಹೇಳ್ತೀನಿ. ರಾಜ್ಯ ಸರ್ಕಾರ ದಿವಾಳಿ ಆಗ್ತಿದೆ ಅಂತ ಹೇಳ್ತಾರೆ. 18,174 ಕೋಟಿ ರೂಪಾಯಿನ ರಾಜ್ಯದಲ್ಲಿ ಬರಗಾಲನ ಒಟ್ಟಾರೆ ನಷ್ಟದ ಅಂದಾಜು ವೆಚ್ಚವನ್ನು ರಾಜ್ಯ ಸರ್ಕಾರ ಕಳಿಸ್ಕೊಡ್ತು. ಈಗಾಗಲೇ ಕೇಂದ್ರ ಸರ್ಕಾರದ ಅನೇಕ ಮಂತ್ರಿಗಳು ಸೇರಿದಂತೆ ಪ್ರಧಾನಮಂತ್ರಿಯನ್ನು ಕೂಡ ಭೇಟಿಯಾದರು. ಜೊತೆಗೆ ಕೇಂದ್ರದ ತಂಡ ಬಂದು ಕೂಡ ಇಲ್ಲೊಂದು ನಿಯೋಗ ಬಂದು ಎಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಆದರೂ ಕೂಡ ಇವತ್ತು ಕೂಡ ಬರದ ಒಂದೇ ₹1 ಅನುದಾನವನ್ನು ಕೊಟ್ಟಿಲ್ಲ. ಹಾಗಂತ ಇದು ಮಲ್ತಾಯಿ ಧೋರಣೆನಾ? ಸರ್, ಮಲ್ತಾಯಿ ಧೋರಣೆ ಅಲ್ಲ. ಫಸ್ಟು ಕಾಂಗ್ರೆಸ್ನವ್ರಿಗೆ ಹೇಳಿ, ಇಲ್ಲಿ ಕರ್ನಾಟಕದಲ್ಲಿ ಇವರು ಕೊಟ್ಟಂಥ ಬಡ್ಜೆಟ್ನಲ್ಲಿ ಏನು ಇವಾಗ 1 ಕ್ವಾರ್ಟರ್ ಬೆಲೆ 50 ರೂಪಾಯಿ ಇತ್ತು, ಇವತ್ತು 220 ರೂಪಾಯಿ ಮಾಡಿದ್ದಾರೆ. ಎಲ್ಲಿ ಜನರ ಮೇಲೆ ಎಲ್ಲಿ ಇವರು ಯಾವ ಬರಗಾಲದ ತಗೊಂಬಂದು ಎಳಿತಾವ್ರೆ ಅಂತ ಹೇಳಿ 220 ರೂಪಾಯಿ ಮಾಡಿದ್ದಾರೆ ಸರ್. ಅರ್ಥ ಮಾಡ್ಕೊಳ್ಳಿ. ನಾನು ಕೇಂದ್ರ ಗೌರ್ಮೆಂಟ್ ಮೇಲೆ ಮಾತ್ರ ದೂರದಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬರಗಾಲದ ಬಗ್ಗೆ ಮಾತಾಡ್ತೀನಿ. ತೆರಿಗೆ ಹೇಳ್ತಾ ಇದೀವಿ ಸರ್, ತೆರಿಗೆ ಹೇಳ್ತಾ ಇದೀವಿ. 50 ನೀವು ಮದ್ಯಪಾನ ಮಾಡೋರು ಪರವಾಗಿದ್ದೀರಾ ಸರ್? 50 ರೂಪಾಯಿ ಇದ್ದಂತ ಗಂಡನ್ ಕಿತ್ತು ಹೆಂಡ್ರಿ ಕೊಡೋದು, ಗಂಡನ್ ಕಿತ್ತು ಹೆಂಡತಿ ಕೊಡೋ ಬಾಳಿದು. ಇವ್ರು ಏನ್ ಮಾಡ್ತಾ ಇದಾರೆ? ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಏನ್ ಮಾಡ್ತಾ ಇದಾರೆ ಹೇಳಿ? 36,000 ಕೋಟಿ ಇದನ್ನ ನೀವೇ ಹೇಳಿ ಸರ್. ತೆರಿಗೆ ಬರುತ್ತೆ, ಬರಗಾಲಕ್ಕೆ ಅವರು ₹1 ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾರೆ. JDS ಕೂಡ ರಾಜ್ಯದ ಜನರ ಬಗ್ಗೆ ಬಹಳಷ್ಟು ಕಾಳಜಿ. ತಾವು ಕೂಡ ರೈತರ ಪಕ್ಷ ಅಂತ ಹೇಳ್ತೀರಾ. ಈ ರೈತರ ಬಗ್ಗೆ ನಿಮಗೆ ಕಾಳಜಿ ಇದೆಯಾ ಅಥವಾ ಏನು? ಸರ್, ರೈತರ ಬಗ್ಗೆ ಕಾಳಜಿ ಇದೆ. ಫಸ್ಟ್ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ನಲ್ಲಿ ರೈತರಿಗೆ ಏನು ಕೊಟ್ಟೇ ಇಲ್ವಲ್ಲ. ಫಸ್ಟ್ ಅದನ್ನ ಹೇಳಕ್ ಹೇಳಿ ಸಿದ್ದರಾಮಯ್ಯನವ್ರಿಗೆ. ರೈತರಿಗೆ ಏನ್ ಮಾಡಿದ್ರು? ರೈತರಿಗೆ ಸಪ್ರೇಟ್ ಬಜೆಟ್ ಮಾಡಿದ್ರ? ಏನಾರ ಕೊಟ್ರ ಅವ್ರಿಗೆ? ರೈತರಿಗೆ ಏನು ಕೊಟ್ಟಿಲ್ಲ. ಸುಮ್ಮನೆ ಬೊಗಳೆ ಬಿಟ್ಕೊಂಡು ಕೇಂದ್ರ ಕಡೆ ಬೆಟ್ ಮಾಡಿ ತೋರ್ಸೋದಲ್ಲ. 4 ಬೆಟ್ಟು ನನಗೆ ತೋರ್ಸುತ್ತೆ. ಅದನ್ನ ಫಸ್ಟ್ ನನ್ನ ಉಳ್ಕನ ಮುಚ್ಕೋಬೇಕು ಸಿದ್ದರಾಮಯ್ಯನವ್ರಿಗೆ ಮೊದಲು ಹೇಳಿ. ಮತ್ತೆ ಬರೀ ಇವ್ರಿಗೆ ಕೊಳ್ಳೆ ಹೊಡೆಯಕ್ಕೆ ನಿಂತಾರೆ ಹೊರತು ಯಾವುದೇ ಅಭಿವೃದ್ಧಿ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. JDS ನವರು ಸತ್ಯ ಹರಿಶ್ಚಂದ್ರರು. ನಾವು ಸತ್ಯ ಸರ್, ನಮ್ಮ ಕಾಲದಲ್ಲಿ ನೀವೆಲ್ಲಾದ್ರೂ ಹುಡುಕಿ ನಾವು ಸತ್ಯ ಹರಿಶ್ಚಂದ್ರ ಇಲ್ವಾ ಅನ್ನೋದು ನೋಡಿ. ನಾವು ಸತ್ಯ ಹರಿಶ್ಚಂದ್ರ ಇಲ್ವಾ ನೋಡಿ. ತೆರಿಗೆ ಪಾಲನ್ನ ಕೊಡಲಾಗಿದೆ. ಕೇಂದ್ರದಿಂದ ಪುರಸ್ಕೃತ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿದೆ. ಸರ್ಕಾರ ದಿವಾಳಿ ಆಗ್ತಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಭಾರತೀಯ ಜನತಾ ಪಕ್ಷ ಮಾಡಿರುವಂಥದ್ದು. ಬನ್ನಿ, ನಮ್ಮ ಜೊತೆ ಬಾಲಕೃಷ್ಣ ಅವರಿದ್ದಾರೆ. ಬಾಲಕೃಷ್ಣ ಅವರೇ, ಸರ್ಕಾರ ದಿವಾಳಿ ಆಗ್ತಿದೆಯಾ? ನಿಮ್ಮ ಗ್ಯಾರಂಟಿಯಿಂದ ಹಣಕಾಸಿನ ಮುಗ್ಗಟ್ಟಿಗೆ ಈ ಸರ್ಕಾರ ಇಳಿದಿದೆಯಾ? ಸ್ವಾತಂತ್ರ್ಯ ಬಂದಾಗಿಂದ 1947ರಿಂದ ಇದುವರೆಗೂ ಭಾರತದ 2014ರವರೆಗೂ ಭಾರತದ ಸಾಲ 54 ಲಕ್ಷ ಕೋಟಿ ಇತ್ತು. ಆದರೆ ನರೇಂದ್ರ ಮೋದಿಯವ್ರ ಸರ್ಕಾರ ಬಂದಾಗಿದ್ದ ತಕ್ಷಣದಿಂದ 168 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಭಾರತದ ಸಾಲ. ಅಂದರೆ 211% ಏರಿಕೆ ಆಗಿದೆ. ಇದರಿಂದ ಎಲ್ಲರಿಗೂ ಗೊತ್ತಾಗತ್ತೆ ದಿವಾಳಿ ಮಾಡಿರೋದು ಮೋದಿ ಸರ್ಕಾರ, ಭಾರತವನ್ನು ದಿವಾಳಿ ಮಾಡಿರೋದು. ಅದಲ್ದಿರ ಇವತ್ತಿನ ದಿನ ಕರ್ನಾಟಕಕ್ಕೆ ಏನು ತೆರಿಗೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಬಡವರ ವಿಚಾರವಾಗಿರ್ಬೋದು, ರೈತರ ವಿಚಾರವಾಗಿರ್ಬೋದು, ಪ್ರತಿಯೊಬ್ಬರಿಗೂ ಏನು ಇವತ್ತಿನ ದಿನ ಬರ ಘೋಷಣೆ ಆಗಿರೋಂಥ ತಾಲೂಕುಗಳಾಗಿರ್ಬೋದು, ಅವರೆಲ್ಲರಿಗೂ ಇವತ್ತಿನ ದಿನ ಬರ ಪರಿಹಾರಕ್ಕೋಸ್ಕರ ಅವರೆಲ್ಲ ಕಾಯ್ತಾ ಇದ್ದಾರೆ. 18,000 ಕೋಟಿ ರೂಪಾಯಿನ ಬರ ಪರಿಹಾರವನ್ನು ಕೇಳಿದಿರ. ನೀವು 390 ಕೋಟಿ ರಿಲೀಸ್ ಮಾಡಿದ್ದೀರಾ.
ಅಟ್ಲೀಸ್ಟ್ 18,000 ಕೋಟಿ ಬರ ಪರಿಹಾರನ ಘೋಷಣೆ ಮಾಡಿದಂತರು ಕನಿಷ್ಠ 1,000 ಕೋಟಿ ರೂಪಾಯಿನಾದ್ರು ಈ ರೈತರಿಗೆ ನೊಂದಂಥವ್ರಿಗೆ ಬರಗಾಲದಲ್ಲಿ ಬೆಂದಂಥವ್ರಿಗೆ ಬಿಡುಗಡೆ ಮಾಡುವಂಥ ಕಾಮನ್ ಸೆನ್ಸ್ ಇಲ್ವಾ ನಿಮ್ಮ ಸರ್ಕಾರಕ್ಕೆ? ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಬಡವರ ಪರವಾಗಿ ಇವಾಗೇನು ಕೇಂದ್ರದವರು ಬೆಲೆ ಏರಿಕೆಯಿಂದ ಇಲ್ಲೇನು ಬಡವರು ತತ್ತರಿಸೋಗಿದ್ದಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟೆ ರೈತರಿಗೆ ಅನುದಾನವನ್ನು ಕೊಡ್ತಾ ಇರೋದು, ಜೊತೆಗೆ ಬಡವರಿಗೆ ಮಾಸಿಕ 2,000 ಹಣ ಕೊಡ್ತಾ ಇರೋದಾಗಿರ್ಬೋದು, 5 ಗ್ಯಾರಂಟಿಗಳು ಕೊಡ್ತಾ ಇರೋದು, ಪ್ರತಿಯೊಬ್ಬರು ರಾಜ್ಯದ ಜನರ ಬಡವರಿಗೋಸ್ಕರ ಕೊಡ್ತಾ ಇರೋಂಥದ್ದು. ಇದನ್ನೆಲ್ಲ ರಾಜ್ಯ ಸರ್ಕಾರ ಮೋದಿ ಸರ್ಕಾರದ ಬೆಲೆ ಏರಿಕೆಯಿಂದ ಆಗಿರುವಂಥ ತೊಂದರೆಯಿಂದ ಆ ತೊಂದರೆನ ನಿವಾರಿಸೋದಕ್ಕೋಸ್ಕರ ಇವತ್ತಿನ ದಿನ ಇದನ್ನು ಕೊಡ್ತಾ ಇರೋದು. ಬಡವರ ಪರವಾಗಿರುವಂಥ ಸರ್ಕಾರ ಇವತ್ತಿನ ದಿನ ಕೇಂದ್ರ ಸರ್ಕಾರ ಬಡವರ ಪರವಾಗಿಲ್ಲ ಅನ್ನೋದು ಸಾಬೀತಾಗಿದೆ. ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಬಟ್ ಮಾಡ್ತಾರೆ, JDSನವರು ಕಾಂಗ್ರೆಸ್ ಮೇಲೆ ಬಟ್ ಮಾಡ್ತಿರುವಂಥದ್ದು. ಒಟ್ಟಾರೆ ತೆರಿಗೆ ವಿಚಾರವಾಗಿ ಅಸೆಂಬ್ಲಿಯಲ್ಲೂ ಕೂಡ ಗದ್ದಲ ಆರಂಭ ಆಗಿರುವಂಥದ್ದು. JDS ಮತ್ತು ಬಿಜೆಪಿ ಈಗ ಒಂದಾಗಿರುವಂಥದ್ದು. ಆಮ್ ಆದ್ಮಿ ಪಕ್ಷದ ನಿಲುವೇನು? ಸರ್, ನಾನೊಂದು ಪ್ರಶ್ನೆ ಇವ್ರನ್ನೆಲ್ಲ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವರು ಒಂದು ಕಾಲದಲ್ಲಿ ಗುಜರಾತಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಒಂದು ಪಬ್ಲಿಕ್ ಸ್ಪೀಚಲ್ಲಿ ಹಿಂಗೆ ಚಪ್ಪಳ ತಟ್ಕೊಂಡು ಕೇಳ್ತಿದ್ರು, ನಾವೇನು ಭಿಕಾರಿಗಳ, ನಾವೇನು ಕೇಂದ್ರದಲ್ಲಿ ಹೋಗ್ಬಿಟ್ಟು ಭಿಕ್ಷೆ ಬೇಡಬೇಕಾ? ಹೇಳ್ರಪ್ಪ, ನೀವು ನಿಮ್ಮ ತೆರಿಗೆ ದುಡ್ಡು ನೀವು ಕೊಡ್ತೀರಾ, ಅವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮ ಅಭಿವೃದ್ಧಿಗೆ ದುಡ್ಡು ಕೇಳಕ್ ಹೋದ್ರೆ ಇವ್ರು ನಮಗೆ ದುಡ್ಡು ಕೊಡಲ್ಲ, ನಾವು ಭಿಕಾರಿಗಳ, ನಾವು ಭಿಕ್ಷೆ ಎತ್ತವ್ರ? ಇದಕ್ಕೆ ನಾವೇನ್ ಮಾಡಬೇಕು? ಇದಕ್ಕೆ ನಾವು ರಾಜ್ಯದವರು ಸ್ವಂತ ನಿರ್ಧಾರ ತಗೋಬೇಕು. ಅದನ್ನೇ ಸಿದ್ದರಾಮಯ್ಯ ಇವತ್ತು ಮಾಡಿದ್ದು ಅದನ್ನೇ ಸ್ವಂತ ನಿರ್ಧಾರ ಮಾಡಿದ್ದು. ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಾತು, ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಮಾತು. ಇವತ್ತು ಉಸಿರುವಳ್ಳಿ ಆತ ಇವತ್ತು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಮ ತೆರಿಗೆ ದುಡ್ಡನ್ನು ನಮಗೆ ಕೊಡಿ ಅಂತ ಕೇಳಿದ್ರೆ ಆ ಮನುಷ್ಯ ಪಾರ್ಲಿಮೆಂಟ್ ಅಲ್ಲಿ ಬಾಯ್ಬಾ ಪಡ್ಕೊಳ್ತಾನೆ. ಓಹೋ, ದೇಶ ಹೊಡೆದೋಗುತ್ತೆ. ಯಾಕ್ರಿ ದೇಶ ಹೊಡೆದೋಗುತ್ತೆ? ಈ ರಾಜ್ಯದ ಅಭಿವೃದ್ಧಿ ಆದ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಆದ ದೇಶದ ಅಭಿವೃದ್ಧಿ. ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಹಣಕಾಸು ಬೇಕು. ಜನರು ಕೊಟ್ಟಿದ್ದ ದುಡ್ಡು ನಮಗೆ ಸರಿಯಾಗಿ ಕೊಡಿ. ನೀವು ರಾಜ್ಯದ ದುಡ್ಡನ್ನ ಕದ್ದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಕೊಡ್ತೀರಾ, ಬಿಸಿನೆಸ್ ಪಾರ್ಟ್ನರ್ಗಳು ದುಡ್ಡು ಮನ್ನಾ ಮಾಡ್ತೀರಾ. ಈ ತೆರಿಗೆ ವಿಚಾರವಾಗಿ ಇದು ಪೊಲಿಟಿಸೈಸ್ ಆಗ್ತಿದೆಯಾ, ರಾಜಕೀಯವಾಗಿ ಮೇಲಾಟ ಆಗ್ತಿದೆಯಾ? ನೋಡಿ, 5 ವರ್ಷದ ನೀವು ಸರಾಸರಿ ತಗೊಂಡ್ರೆ 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು HD ಕುಮಾರಸ್ವಾಮಿ ಅವರು, ಅದಾದ್ಮೇಲೆ ಯಡಿಯೂರಪ್ಪ ಅವರು, ಅದಾದ್ಮೇಲೆ ಬೊಮ್ಮಾಯಿ ಅವರು. ಆ ಸಮಯದಿಂದ ಇವತ್ತು ತನಕ ಕರ್ನಾಟಕಕ್ಕೆ ಮೋಸನೇ ಆಗಿದೆ. ಯಾವಾಗ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವತ್ತು ಇದೇ ಮಾತುಗಳನ್ನ ಹೇಳಿದ್ರು, ಕೇಂದ್ರದಿಂದ ಕರ್ನಾಟಕ ಸರ್ಕಾರಕ್ಕೆ ಮೋಸ ಆಗ್ತಿದೆ ಅಂತ. ಆದ್ರೆ ಇವತ್ತು ಬಿಜೆಪಿ ಜೊತೆ ಸೇರ್ಕೊಂಡಿರೋ JDS ಯಾವ ರೀತಿ ಮಾತಾಡ್ತಿದೆ ಅಂದ್ರೆ, ರೈತರನ್ನ ಬಿಟ್ಟು ಕ್ವಾರ್ಟರ್ ರೇಟ್ ಜಾಸ್ತಿ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಅವ್ರಿಗೆ ಇವತ್ತು ಕ್ವಾರ್ಟರ್ ರೇಟ್ ಬಗ್ಗೆ ಚಿಂತೆ ಆಗಿದೆ, ರೈತರು ಕಷ್ಟದಲ್ಲಿರೋ ಚಿಂತೆ ಬರ್ತಾ ಇಲ್ಲ. ಇವತ್ತು ಯಾವಾಗ ಕ್ವಾರ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ, ಕರ್ನಾಟಕದ ಬಗ್ಗೆ ಅವ್ರು ಏನ್ ಮಾತಾಡಕ್ ಸಾಧ್ಯ ಇದೆ? ಇದ್ರ ಬಗ್ಗೆ ಅವರು JDS ಅವರು ಉತ್ತರ ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಪ್ರಧಾನಿಯವರು ಹಿಂದೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಕೂಡ UPA ಸರ್ಕಾರ ಇತ್ತು. ಅವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದ್ರು. ನಾವು ಭಿಕ್ಷೆ ಬಿಡ್ಬೇಕಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಹಾಗಾಗಿ ರಾಜ್ಯಗಳಿಗೆ ಆಯಾ ತೆರಿಗೆಯ ಸ್ವಾಯತ್ತತೆಯನ್ನು ಕೊಡಿ ಅಂತ ಪ್ರಶ್ನೆಯನ್ನು ಮಾಡಿದ್ರು. ಇವತ್ತು ಬದಲಾಗಿ ಕೇಂದ್ರದಲ್ಲಿ ಪ್ರಧಾನಿಯವರೇ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಿದ್ದಾರೆ. ಆದರೆ ಇವತ್ತು ಆ ಪದವನ್ನು ಕೇಳಿದರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಳಿದರೆ, ಯಾಕೆ ಅದು ದೇಶ ವಿಭಜನೆ ಅನ್ನೋ ಒಂದು ಪದಕ್ಕೆ ಮೀಸಲಾಗುತ್ತೆ? ಸರ್, ಹಿಂದೆ ಕಾಂಗ್ರೆಸ್ ಸರ್ಕಾರ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾಗ 20% ಅಷ್ಟು ಟ್ಯಾಕ್ಸ್ ಕೊಡ್ತಾ ಇತ್ತು. ನರೇಂದ್ರ ಮೋದಿ ಅವರು 2014 ನಂತರ 32% 42% ಪ್ರತಿ ಸ್ಟೇಟಿಗೆ ಟ್ಯಾಕ್ಸ್ ಕೊಡ್ತಾ ಇದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಮಾತಾಡೋದಕ್ಕಿಂತ ಮುಂಚೆ ಈಗ ನಮ್ಮ ಕರ್ನಾಟಕಕ್ಕೆ 1 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್ ಬಂದು. ಏನು ಡೆವಲಪ್ಮೆಂಟ್ ವರ್ಕ್ ಮಾಡಿದೆ? ಇವತ್ತಿನವರೆಗೂ ಸೆಂಟ್ರಲ್ ಗೌರ್ಮೆಂಟಿಂದನೇ ಕನೆಕ್ಟಿವಿಟಿ ಆಗಿದೆ. ರೋಡ್ಸ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಇನ್ನೊಂದು ಮತ್ತೊಂದು. ಎಸ್, ನಮ್ಮ ತೆರಿಗೆ ನಮ್ಮ ಹಕ್ಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಅವ್ರು ಹೇಳಿದ್ರು ಚಪ್ಪಾಳೆ ತಟ್ಟಿ ನಾವು ಹೋಗಿ ಕೇಳಬೇಕು ಅಂತ. ಅವ್ರಿಗೇನು ಆ ರೀತಿ ಹೇಳಿಲ್ವಲ್ಲ. ನೀವೇ ಊಹೆ ಮಾಡಿಕೊಂಡು ನಮ್ಮ ಸರ್ಕಾರ ನಮ್ಮನ್ನು ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಿರೋ ಅಂತಹ ಮಾತು ಇದೇ ಚಪ್ಪಾಳೆ ತಟ್ಕೊಂಡು ಹೇಳ್ತಿರೋ ಅಂತ ಅಷ್ಟು ಜನಕ್ಕೆ ಉತ್ತರ ಇದೇ ಆಮ್ ಆದ್ಮಿ ಪಾರ್ಟಿಯವರು 2 ವರ್ಷಗಳ ಹಿಂದೆ ಎಲ್ಲಿ ಹೋಗಿದ್ರು? ಅವಾಗ ಯಾವ ಚಪ್ಪಾಳೆ ತಟ್ತಾ ಇದ್ರು? ಅದಕ್ಕೋಸ್ಕರಕ್ಕೆ ಇವ್ರು ಚಪ್ಪಾಳೆ ತಟ್ಕೊಂಡು ಅಂತ ಅಷ್ಟು ಜೋರಾಗಿ ಹೇಳೋ ಅಂತ ಅರ್ಥ ಇಲ್ಲ. ಇನ್ನೊಂದು ಅವ್ರು ಹೇಳ್ತಾ ಇರೋಂಥ ಲೆಕ್ಕಾಚಾರಗಳು ಏನೂ ಆಗೇ ಇಲ್ಲ ಅಂತ. ಮೆಟ್ರೋ ಬಂದಿದ್ದು ಬಿಜೆಪಿ
ಮೋದಿ ಸರ್ಕಾರ ಬಂದ ಮೇಲೆನೆ, ರೈಲ್ವೆಗಳ ನಿಲ್ದಾಣಗಳು ಹೆಚ್ಚಾಗಿದ್ದು ಮೋದಿ ಸರ್ಕಾರ ಬಂದ ಮೇಲೆನೆ, ಪ್ರತಿಯೊಂದು ಯೋಜನೆಗಳು ಚಾಲನೆಗೆ ಬಂದಿದ್ದು ಮೋದಿ ಸರ್ಕಾರ ಬಂದ ಮೇಲೆನೆ. ಅದು ಫಸ್ಟ್ ತಿಳ್ಕೊಂಡು ಆಮೇಲೆ ಅವ್ರಿಗೆ ಮಾತಾಡಕ್ಕೆ ಹೇಳ್ತಾರೆ. PM CM ಇದ್ದಾಗ ಒಂದು ನಿಲುವು, PM ಆದ್ಮೇಲೆ ಮತ್ತೊಂದು ನಿಲುವು ಅಂತ ಹೇಳ್ತಾರೆ. ಆಮ್ ಆದ್ಮಿ ಅವರು ಕರ್ನಾಟಕದಲ್ಲಿ ತಗೊಂಡಿರುವಂಥದ್ದು ಎಷ್ಟು ಕೇವಲ 1% ಓಟು. ಸೊ ಎಲೆಕ್ಟೋರಲಿ ದೇ ರಿಜೆಕ್ಟೆಡ್. ಕರ್ನಾಟಕದ ಬಗ್ಗೆ ಮಾತಾಡುವಂಥ ನೈತಿಕತೆನೇ ಆಮ್ ಆದ್ಮಿ ಅವ್ರಿಗೆ ಇಲ್ಲ. ಅವರ ರಾಜಕೀಯವಾದಂಥ ಪ್ರೆಸೆನ್ಸ್ ಕೂಡ ಆಮ್ ಆದ್ಮಿ ಅವ್ರಿಗೆ ಕರ್ನಾಟಕದಲ್ಲಿ ಇಲ್ಲ. ಸೊ ಅದನ್ನ ಮನಗೊಂಡ್ಕೊಂಡು ಆಮೇಲೆ ಅವರು ಮಾತಾಡಲಿ. ನಾನು ಕೇಳುವಂಥದ್ದು, ಈಗ ಈ 32% ಇಂದ 40% ಮಾಡಿದ್ದು ಯಾರು? UPA ಅವರಲ್ಲ, ಅವರ ಅಥವಾ ಇಂಡಿ ಮೈತ್ರಿಕೂಟದ ನಾಯಕರಲ್ಲ. ಇದನ್ನ ಮಾಡಿರುವಂಥದ್ದು NDA ಸರ್ಕಾರ. ಫಸ್ಟ್ ಅದನ್ನು ಒಪ್ಕೊಳ್ಳಿ. ಆಮೇಲೆ ನಾನು ಇನ್ನೊಂದ್ಸತಿ ಕೇಳ್ತೀನಿ, 50,257 crores ಗ್ರಾಂಟ್ ಇನ್ ಏಡು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಟ್ಯಾಕ್ಸ್ ಇಂದ ಬರಬೇಕು ಅಂತ ಬಜೆಟ್ ಅಲ್ಲಿ ಮುದ್ರಿಸಿದವರು ಯಾರು? BJP ಅವರಲ್ಲ, ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರೇ ಬಜೆಟ್ ಅಲ್ಲಿ ಹೇಳಿದ್ರು 50,250 ಕೋಟಿ 57 ಕೋಟಿ ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಅವರೇ ಮಂಡಿಸಿರುವಂಥ ಬಜೆಟ್ ಅಲ್ಲಿ ಹೋದ ವರ್ಷದಲ್ಲಿ ಮುದ್ರಣ ಆಗಿದೆ. ಅದನ್ನು ಮಾಡಿದ್ಮೇಲೆ ಯಾಕೆ ಇಂಥ ನಾಟಕ ಮಾಡ್ತೀರಾ? ನಿಮಗೆ ಸಿಂಗಲ್ ನೋಡಲ್ ಅಕೌಂಟಲ್ಲಿ ನಿಮಗೆ ದುಡ್ಡಿಡೋಕ್ಕೆ, ರಾಜ್ಯದ ಶೇರ್ ದುಡ್ಡಿಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ದಿವಾಳಿ ಆಗಿದ್ದೀರಿ ಅಂತ ಒಪ್ಕೊಳ್ಳಿ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು 30 ನಿಮಿಷದಲ್ಲಿ DK ಶಿವಕುಮಾರ್ ಮಾಲ್ ಕೊಂಡ್ಕೊಳ್ಳೋದು ಬ್ರ್ಯಾಂಡ್ ಬೆಂಗಳೂರು ಬಿಟ್ಟರೆ ಇಲ್ಲಿವರೆಗೂ ಒಂದೇ ರಸ್ತೆ ಗುಂಡಿ ಮುಚ್ಚಿಲ್ಲ, ಒಂದೇ ಒಂದು ಟಾರ್ ಹಾಕಿಲ್ಲ, ವೈಟ್ ಟಾಪಿಂಗ್ ಆಗ್ತಿಲ್ಲ. ಕುಡಿಯೋ ನೀರಿನ ಹಾಹಾಕಾರ ಇವತ್ತು. ಆಯ್ತಪ್ಪ, ಇವರು ಡೆಲ್ಲಿ ಬಗ್ಗೆ ಹೇಳೋಣ. ಆಯ್ತು, ನೀವು ಡೆಲ್ಲಿಲಿ 75,000 ಕೇಳಿ, ನೀವು ಕೇಳ್ರಿ, ನಿಮ್ಮ ಡೆಲ್ಲಿನೂ ಹೇಳ್ತೀವಿ, ಕೇಳಪ್ಪ. ನೀವು ನೋಡಿ, ನೀವು ತಗೊಂಡ್ರೆ 1% ಓಟ್ರಿ. ನೀವು ಏನೋ ನೀವು ಅರ್ಥ ಮಾಡ್ಕೊಳ್ಳಿ. 75,000 ಕೋಟಿ ಬಜೆಟ್ ಅಲ್ಲಿ ಎಲ್ಲವೂ ಕೂಡ ಅಲ್ಲೇ ಹೋಗುತ್ತೆ. ಇವ್ರಿಗೊಂದು ರಸ್ತೆ ಗುಂಡಿ ಮುಚ್ಚಕ್ಕೂ ಕೇಂದ್ರ ಸರ್ಕಾರದ ಹಣ ಬೇಕು. ಇವ್ರೇನು ಬಂದು ನಮಗೆ ಭಾಷಣ ಹೊಡೆಯುವಂಥದ್ದು? ಬ್ರ್ಯಾಂಡ್ ಬೆಂಗಳೂರು, ಏನು ಬ್ರ್ಯಾಂಡ್ ಬೆಂಗಳೂರು? ಬರೀ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದೆ, ನಾಮಫಲಕದಲ್ಲಿದೆ. ಇವತ್ತು ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಬೆಂಗಳೂರಲ್ಲಿ. ಹಣ ಇಲ್ಲ, ದಿವಾಳಿ ಆಗೋಗಿದೆ ಸರ್ಕಾರ. ಪಾಪರ್ ಸಿಟಿ ಎತ್ತದೊಂದೇ ಬಾಕಿ ಈ ಸರ್ಕಾರದಲ್ಲಿ. ಜನಮನದಲ್ಲಿ ಚರ್ಚೆಯ ಕಾವು ಮತ್ತಷ್ಟೇ ಇರ್ತದೆ. ಇದರ ನಡುವೆ ಚಿಕ್ಕದೊಂದು ಬ್ರೇಕ್.